ವೆಲ್ಕಮ್ ಬ್ಯಾಕ್. ನಿರ್ಭಯ ಪ್ರಕರಣದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ. ಸುಪ್ರೀಂ ಕೋರ್ಟ್ನ ತೀರ್ಪು ಬರುತ್ತೆ. ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ನಿರ್ಭಯ ಅತ್ಯಾಚಾರಿ ಅಕ್ಷಯ್ ಠಾಕೂರ್ ವಿಚಾರದಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆತ ದೋಷಿ ಅಂತ ಕೆಳಹಂತದ ನ್ಯಾಯಾಲಯ ಹೇಳಿತ್ತು. ಇದೀಗ ಆ ಒಂದು ತೀರ್ಪಿನ ಮರುಪರಿಶೀಲನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಲಾಗಿತ್ತು. ಆ ಅರ್ಜಿ ಏನಾದರೂ ವಜಾ ಆದಲ್ಲಿ ಗಲ್ಲು ಶಿಕ್ಷೆ ಖಾಯಂ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಲಿದೆ. ಬೆಳಗ್ಗೆ ಅಷ್ಟೇ ಅಕ್ಷಯ್ ಠಾಕೂರ್ ಪರ ವಕೀಲರು ವಾದ ಮಂಡನೆಯನ್ನು ಮಾಡಿದರು. ಮಾನವೀಯತೆ ಆಧಾರದ ಮೇಲೆ ಗಲ್ಲು ಶಿಕ್ಷೆ ಸರಿಯಲ್ಲ ಅನ್ನುವಂಥ ವಾದ ಮಂಡನೆ ಮಾಡಿದರು. ಜೊತೆಗೆ ಪುಸ್ತಕಗಳ ಉಲ್ಲೇಖ ಕೊಟ್ಟರು, ದೆಹಲಿಯ ವಾತಾವರಣದ ಉಲ್ಲೇಖ ಕೊಟ್ಟರು. ಹೇಗೆ ಮನುಷ್ಯನ ಜೀವನ ಬಹಳ ಕಡಿಮೆ ಅವಧಿಯದ್ದಾಗಿದೆ, ಹಾಗಾಗಿ ಗಲ್ಲು ಶಿಕ್ಷೆ ಒಳ್ಳೆಯದಲ್ಲ, ಹೀಗೆ ತಮ್ಮದೇ ಆದ ಶೈಲಿಯಲ್ಲಿ ಅವರು ವಾದ ಮಂಡನೆ ಮಾಡಿದರು. ಆದರೆ ಜನಸಾಮಾನ್ಯರ ಅಭಿಪ್ರಾಯಕ್ಕೆ ಒಂದಷ್ಟು ಮಟ್ಟಿಗೆ ವಿರುದ್ಧವಾಗಿತ್ತು ಅವರ ವಾದ ಮಂಡನೆ. ರೈಟ್, ವಕೀಲರಾಗಿರ್ತಕ್ಕಂಥ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂಜಲಿ ಮೇಡಮ್. ನಮಸ್ಕಾರ. ನಿರ್ಭಯ ಪ್ರಕರಣದ ಮರುಪರಿಶೀಲನಾ ಅರ್ಜಿಯ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದೆ. ಬಹಳ ವರ್ಷಗಳಾಯ್ತು, 2012ರಲ್ಲಿ ನಡೆದಿದ್ದು. ಏನ್ ಹೇಳಕ್ ಬಯಸ್ತೀರಿ? ಏನ್ ಹೇಳೋದು, 7 ವರ್ಷ 2 ದಿನ ಆಯ್ತು ಘಟನೆ ನಡೆದು. ಹೇಳ್ತಾರೆ ನ್ಯಾಯ ದೊರಕಿಸಿ ಕೊಡೋದು ಒಂದೇ ಅಲ್ಲ, ಹಾಗೆ ದೊರಕಿದೆ ಅಂತ ಜನರಿಗೆ ಕಾಣಿಸ್ಬೇಕು, ಅಂದ್ರೆ ಪ್ರಜೆಗಳಿಗೆ ಕಾಣಿಸ್ಬೇಕು ಅಂತ ಕೂಡ ಒಂದು ಮಾತಿದೆ. ಹಾಗಾಗಿ ಈಗ ಎಷ್ಟು ನಿಧಾನ ಆಗಿದೆ ಅಂದ್ರೆ, ಅದು ಅವ್ರಿಗೆ ಯಾವ ಗಲ್ಲು ಶಿಕ್ಷೆ ಒಪ್ಕೊಳ್ದೇ ಇರ್ಲಿ, ಏನೇ ಮಾಡಿದ್ರು ಎಲ್ಲೋ ಒಂದ್ ಕಡೆ ಸಂಪೂರ್ಣವಾದ ನ್ಯಾಯ ಸಿಕ್ಕಿದೆ ಅನ್ನೋ ವಿಚಾರ ತಪ್ಪಾಗತ್ತೆ. ಅಟ್ ದ ಸೇಮ್ ಟೈಮ್ ನನ್ಗೆ ತುಂಬಾ ಗಲ್ಲು ಶಿಕ್ಷೆ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳ ಮೂಲಕ ನಾವು ಗಮನಿಸ್ತಾ ಇರೋ ಪ್ರತಿವಾದಿಯ ಲಾಯರ್ ಮಂಡಿಸಿರುವ ವಾದ ಸರಣಿ ಏನಿದೆ, ಅದು ಇನ್ನೂ ಆ ಮಟ್ಟದಲ್ಲಿ ಇದ್ದೀವ ನಾವು. ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಕಡಿಮೆ, ಹಾಗಾಗಿ ಗಲ್ಲು ಶಿಕ್ಷೆ ಆಗ್ಬಾರ್ದು, ಒಂದು ಅತ್ಯಂತ ಹೀನಾಯ ಒಂದು ವಿಷಯವನ್ನು ಅವ್ರು ಹೇಳಿರೋದು. ನಿಮಿಷದಲ್ಲಿ 6 ಜನ ಒಂದು ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾದಂತಹ ಬಾಲಿಶ ಮನಸ್ಥಿತಿ ಎಲ್ಲಿ ಮಾನವೀಯತೆ ಇನ್ನೂ ಇದೆಯಾ ಅನ್ನೋದು ನನಗೆ ಜಡ್ಜ್ಮೆಂಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ವಕೀಲರು ಅಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ನಿಂತು ಜನಸಾಮಾನ್ಯರನ್ನ ಪ್ರತಿನಿಧಿಸ್ತಿದ್ದಾರಲ್ಲ, ಅವರ ಮನಸ್ಥಿತಿ ಬಗ್ಗೆ ನನಗೆ ಬಹಳ ಬೇಸರ. ಎಕ್ಸಾಕ್ಟ್ಲಿ. ಒಂದು ವಾದ ಇತ್ತು ಅಂಜಲಿ ರಾಮಣ್ಣ ಅವರೇ, ಈ ಅತ್ಯಾಚಾರಿ ಪ್ರಕರಣದ ಆರೋಪಿಗಳ ಪರವಾಗಿ ಯಾರು ವಕೀಲರು ವಾದ ಮಾಡಬಾರ್ದು ಅಂತ ಒಂದಷ್ಟು ಮಾತುಗಳು ಕೇಳಿ ಬಂದ್ವು. ಆದ್ರೂ ಕೂಡ ಒಂದಷ್ಟು ಜನ ವಕೀಲರು ಇಂಥ ಕೇಸ್ಗಳನ್ನ ತಗೋತಾರೆ. ಏನ್ ಹೇಳ್ತೀರಿ ಇದಕ್ಕೆ? ನಾನ್ ನೋಡಿ, ಯಾವುದೇ ಒಂದು ಅಪರಾಧಿ ಪರವಾಗಿ ವಕೀಲರು ವಾದ ಮಾಡಬಾರ್ದು ಅಂತ ಹೇಳಿದ್ರೆ, ಈಗ ಅಪರಾಧಿಗೆ ಅಥವಾ ಒಂದು ರೋಡ್ ಆಕ್ಸಿಡೆಂಟ್ ಅದರಲ್ಲಿ ನೊಂದವನು, ಕೈಕಾಲು ಕಳ್ಕೊಂಡವನು, ಅವನೊಬ್ಬ ರೌಡಿ ಇರ್ತಾನೆ ಅನ್ಕೊಳ್ಳಿ, ಹಾಗಾದ್ರೆ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಅವನ್ನ ಮುಟ್ಟಬಾರ್ದ? ಸೊ ಹೀಗಾಗಿ ನಾನು ಅದನ್ನ ಖಂಡಿತ ಒಪ್ಪಲ್ಲ. ಆರೋಪಿ ಅಂತ ಅವನು ಸಾಬೀತಾದ್ಮೇಲೆ ವಕೀಲರು ಯಾವ ರೀತಿಯಾಗಿ ಜನಸಾಮಾನ್ಯರ ಮತ್ತು ನ್ಯಾಯವನ್ನ ಪ್ರತಿನಿಧಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಒಲವಿದೆಯೇ ಹೊರತು, ಹೀಗೆ ಅಪರಾಧಿಗಳನ್ನ ಲಾಯರ್ ಪ್ರತಿನಿಧಿಸಬಾರ್ದು, ಅಪರಾಧಿಗಳಿಗೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಸಿಗಬಾರ್ದು, ಈ ರೀತಿಯಾದಂತಹ ತೀರಾ ಬಾಲಿಶವಾದದ್ದು ಅನ್ಸುತ್ತೆ. ಅಂದ್ರೆ ಜನರು ಇಂಪಲ್ಸಿವ್ ರಿಯಾಕ್ಷನ್ ಕೊಟ್ಟಾಗ ಈ ರೀತಿಯ ಮಾತುಗಳು ಕೇಳಿಬರುತ್ತಷ್ಟೇ. ಓಕೆ, ಅಂಜಲಿ ರಾಮಣ್ಣ ಅವರೇ, ಬಹಳ ಹಿಂದೆ 2012ರಲ್ಲಿ ಈ ಒಂದು ಕೇಸ್ ಮೂಡಿಸಿದಂತಹ ಸಂಚಲನ ಏನಿತ್ತಲ್ಲ, ಅವತ್ತೇನಾದ್ರೂ ಒಂದು ಸ್ವಲ್ಪ ದಿನದ ಒಳಗೇನೆ ಇಂಥದ್ದೊಂದು ತೀರ್ಪು ಬರೋದಕ್ಕೆ ಸಾಧ್ಯ ಆಗಿದ್ದಿದ್ರೆ, ಅವತ್ತೇನಾದ್ರೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಿದ್ದಿದ್ರೆ ಬಹುಶಃ ಇಂಪ್ಯಾಕ್ಟ್ ಬಹಳ ದೊಡ್ಡದಿರ್ತಿತ್ತು. ಮೊನ್ನೆ ಮತ್ತೊಂದು ಹೈದರಾಬಾದ್ ಅಲ್ಲಿ ಅದಕ್ಕಿಂತ ಬರ್ಬರವಾದ ಪ್ರಕರಣ ಆಯ್ತಲ್ಲ, ಆ ರೀತಿ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ ಅಲ್ವಾ? ಇವಾಗ ಈ ಎನ್ಕೌಂಟರ್ ಬಗ್ಗೆ ಜನರ ಬೆಂಬಲ ಅಥವಾ ಈ ನಿರ್ಭಯ ಕೇಸ್ನಲ್ಲಿ ಅಪರಾಧಿಗಳಿಗೆ, ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಒಂದು ಸಂಚಲನ ಮೂಡಿದ್ದು, ಅದ್ರ ಬಗ್ಗೆ ಪರ ವಿರೋಧ ಹೇಳ್ಬಂದಿದ್ದೆಲ್ಲ, ಇದು ಅತ್ಯಾಚಾರ, ಹೆಣ್ಣಿನ ಮೇಲೆ ಆಗ್ತಾ ಇರೋ ದೌರ್ಜನ್ಯ, ಈ ದೇಶದ ದುಸ್ಥಿತಿ, ಇದ್ರ ಬಗ್ಗೆ ನಮ್ಮ ಅಸಹಾಯಕತೆಗಿಂತ ಈಗ ನೋಡಿ, ಮೀಡಿಯಾ ಮೇಲೆ ನಮ್ಗೇನಾದ್ರು ಒಂದು ಸಿಟ್ಟು ಸೆಡವುಗಳಿದ್ರೆ ಸಮಾಜಕ್ಕೆ ಒಂದು ವಿಧಾನ ಇದೆ ಎಕ್ಸ್ಪ್ರೆಸ್ ಮಾಡೋದು. ಪೊಲೀಸ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಥವಾ ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಆದ್ರೆ ನ್ಯಾಯಾಲಯದ ಮೇಲೆ ನಮಗಿರುವ ಅಸಮಾಧಾನವನ್ನು ಹೊರಹಾಕೋದು ಹೇಗೆ? ಯಾಕೆಂದ್ರೆ ಜನರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೇನೋ ಭಯ ಇರುತ್ತೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ, ಈ ಒಂದು
ಎನ್ಕೌಂಟರ್ ಅನ್ನೋದು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಎಷ್ಟೊಂದು ಮಾರಕ ಆಗಿದ್ದರೂ ಸಹ ಇದು ಆ ಮಾರಕತೆಯನ್ನ ಬೆಂಬಲಿಸೋದಕ್ಕಿಂತ ಹೆಚ್ಚಾಗಿ ನ್ಯಾಯಾಲಯದ ಬಗ್ಗೆ ನಮಗಿರುವ ಸಿಟ್ಟನ್ನ ಹೊರಹಾಕುವ ಒಂದು ವಿಧಾನ ಆಗಿದೆ. ಆ ಕಾರಣಕ್ಕೆ ಇದು ನ್ಯಾಯ, ನೀವು ಹೇಳಿದಾಗೆ ನಿರ್ಭಯಾ ಕೇಸ್ನಲ್ಲಿ 2013 ಜಸ್ಟಿಸ್ ವರ್ಮಾ ಕಮಿಟಿ ರಿಪೋರ್ಟ್ ಬಂತು. ಅದು ಸಾಕಷ್ಟು ಬೇಗ ಅದೊಂದು ಜಾರಿಗೆ ಬಂದಿದ್ರೆ ಬಹುಶಃ ಜನರಿಗೆ ಇಷ್ಟೊಂದು ರೊಚ್ಚಿಗೆ ಹೇಳುವಂತಹ ಮನೋಭಾವ ಬರ್ತಾ ಇರ್ಲಿಲ್ಲ. ಯಾಕೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಾಗಬೇಕು ಅಂತ ಜಸ್ಟಿಸ್ ವರ್ಮಾ ಕಮಿಟಿ ಕೊಟ್ಟಂತಹ ನಿರ್ದೇಶನಗಳನ್ನ ಇನ್ನೂ ಕೂಡ ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ನಿರ್ಧಾರಗಳನ್ನ, ಆರ್ಡರ್ಸ್ ನ ಕೋರ್ಟ್ ಕೊಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದವರು ಯಾರು? ಸರ್ಕಾರ ಅಲ್ವಾ? ಅವ್ರು ಏನ್ ಮಾಡ್ತಾ ಇದ್ದಾರೆ? ಉಪಚುನಾವಣೆ, ಮರು ಚುನಾವಣೆ, ರೆಸಾರ್ಟ್ ರಾಜಕಾರಣ ಹೀಗೆ ಮಾಡ್ಕೊಂಡಿರುವಾಗ ನಿಮಗೆ ಅಭಿವೃದ್ಧಿಯ ಒಂದು ಇಂಪ್ಲಿಮೆಂಟೇಶನ್ ಎಲ್ಲಿ ಆಗತ್ತೆ? ಸೊ ಜನಪ್ರತಿನಿಧಿಗಳೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಈ ಪ್ರಶ್ನೆ ಮುಂಚೆ ಮೇಡಮ್, ಈಗ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಮರುಪರಿಶೀಲನಾ ಅರ್ಜಿ ವಜಾ ಆದ್ರೆ ಇನ್ನೊಂದು ಅರ್ಜಿ ಸಲ್ಲಿಸಬಹುದು ಕ್ಯೂರೇಟಿವ್ ಆಗಿ ಅಂತ. ಏನಾಗುತ್ತೆ ಕಾನೂನಿನ ದೃಷ್ಟಿಯಿಂದ ಮುಂದೆ ಏನಾಗುತ್ತೆ? ಇದೀಗ ಅಂತಿಮ ತೀರ್ಪು ಬರುತ್ತಾ ಅಥವಾ ಏನಾಗುತ್ತೆ? ಅದು ನಾನಂತೂ ಈ ಕ್ಷಣದಲ್ಲಿ ಅದನ್ನ ಸಂಪೂರ್ಣವಾಗಿ ನಾನು ಫಸ್ಟ್ ಹ್ಯಾಂಡ್ ನಲ್ಲಿ ಫಾಲೋ ಮಾಡದೇ ಇರೋದ್ರಿಂದ ನಾನು ಏನೇ ಹೇಳಿದ್ರು ಅದು ತಪ್ಪಾಗಬಹುದು. ಆ ಕಾರಣಕ್ಕೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಕೊಡಲ್ಲ. ಆದರೆ ಈ ಅಪೀಲ್ ಎನ್ನುವುದು ಒಂದು ನಮ್ಮ ಸಂವಿಧಾನಿಕ ಹಕ್ಕು. ಅದು ಆ ಕಾರಣಕ್ಕೆ ಏನಾಗತ್ತೆ, ರಾಷ್ಟ್ರಪತಿವರೆಗೂ ಅದು ತೆಗೆದುಕೊಂಡು ಹೋಗುವ ಎಲ್ಲ ಅವಕಾಶಗಳು ಇದೆ. ಆದರೆ ಸಾಧ್ಯತೆ ಎಷ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಮತ್ತೆ ಪಟಿಯಾಲ ಕೋರ್ಟ್ ನಲ್ಲಿ ಅವರು ಬೇಗ ಈ ಒಂದು ಮರಣದಂಡನೆಯನ್ನ ಬೇಗ ಜಾರಿಗೆಗೊಳಿಸಿ ಅಂತ ನಿರ್ಭಯಾ ಅವರ ತಂದೆ ತಾಯಿ ಕೂಡ ಹಾಕೊಂಡಿದ್ದಾರೆ. ಅದು ಕೂಡ ಹೈಕೋರ್ಟ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಸಾಧ್ಯತೆಯನ್ನ ನಾವು ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದೀಗ ನ್ಯಾಯಮೂರ್ತಿಗಳು ತೀರ್ಪನ್ನು ಓದ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಏನ್ ತೀರ್ಪು ಅನ್ನೋದು ಅಪ್ಡೇಟ್ ಬರುತ್ತೆ. ನ್ಯಾಯಮೂರ್ತಿ ಭಾನುಮತಿ ಅವರು ತೀರ್ಪನ್ನು ಓದ್ತಾ ಇದ್ದಾರೆ. ಅಕ್ಷಯ್ ಠಾಕೂರ್ ಮರುಪರಿಶೀಲನಾ ಅರ್ಜಿಯ ತೀರ್ಪನ್ನ ನ್ಯಾಯಮೂರ್ತಿ ಭಾನುಮತಿ ಅವರು ಓದ್ತಾ ಇದ್ದಾರೆ. ಸೊ ಏನಾಗತ್ತೆ, ಏನಂತ ಬರ್ತಾ ಇದೆ ತೀರ್ಪು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತೀರ್ಪಿನ ಪ್ರತಿ ಸಿಗುತ್ತೆ. ನ್ಯಾಯಮೂರ್ತಿ ಭಾನುಮತಿ ಅವರು ಈಗ ತೀರ್ಪನ್ನು ಓದ್ತಾ ಇದ್ದಾರೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆಯ ವಿಚಾರದಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಮರುಪರಿಶೀಲನಾ ಅರ್ಜಿ ವಜಾ ಆಗಿದೆ. ಸುಪ್ರೀಂ ತ್ರಿಸದಸ್ಯ ಪೀಠದಿಂದ ಮಹತ್ವದ ಆದೇಶ. ನಿರ್ಭಯ ಪ್ರಕರಣದಲ್ಲಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಖಾಯಂ ಆಗಿದೆ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂನಲ್ಲಿ ಮರುಪರಿಶೀಲನಾ ಅರ್ಜಿ ವಜಾ ಆಗಿದೆ. ಸುಪ್ರೀಂನ ತ್ರಿಸದಸ್ಯ ಪೀಠದಿಂದ ಇದು ಮಹತ್ವದ ಆದೇಶ. ಇಡೀ ದೇಶ ಈ ಒಂದು ತೀರ್ಪಿಗಾಗಿ ಕಾಯ್ತಾ ಇದ್ದಂಥದ್ದು. ನ್ಯಾಯದಾನ ವ್ಯವಸ್ಥೆಯಲ್ಲಿ ನಿರ್ಭಯಾಗೆ ನ್ಯಾಯ ಸಿಗಲೇಬೇಕು, ಸಿಗತ್ತೆ ಅನ್ನೋ ನಂಬಿಕೆ ಈ ದೇಶದ ಜನರಿಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ ಅತ್ಯಂತ ಮಹತ್ವದ ಆದೇಶವನ್ನು ಕೊಟ್ಟಿದೆ. ಅತ್ಯಾಚಾರಿಗೆ ಗಲ್ಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಿರ್ಭಯಾ ಪ್ರಕರಣದಲ್ಲಿ ಅವರ ಕುಟುಂಬ ಅಷ್ಟೇ ಅಲ್ಲ, ಇಡೀ ದೇಶ ಕಣ್ಣೀರು ಹಾಕಿತ್ತು. ಸಾಕಷ್ಟು ವರ್ಷಗಳ ಕಾಲ ಆಕೆಯನ್ನ ಅಷ್ಟೊಂದು ಬರ್ಬರವಾಗಿ, ಹೀನಾಯವಾಗಿ ಚಿತ್ರಹಿಂಸೆಗೊಳಪಡಿಸಿ ಮರಣಕ್ಕೆ ತಳ್ಳಲಾಯಿತು. ಇದೀಗ ಆ ಅತ್ಯಾಚಾರ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯನ್ನ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಸುಪ್ರೀಂನಲ್ಲಿ ಮರುಪರಿಶೀಲನಾ ಅರ್ಜಿ ವಜಾ ಆಗಿದೆ. ಎಷ್ಟೆಲ್ಲ ಮಾನವೀಯತೆ ಅದು ಇದು ಅಂತೆಲ್ಲ ವಾದ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯದಾನ ವ್ಯವಸ್ಥೆಯಲ್ಲಿ ಸರಿಯಾದ ನ್ಯಾಯವನ್ನೇ ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ನೊಂದಿರ್ತಕ್ಕಂಥ ನಿರ್ಭಯಾ ಕುಟುಂಬಕ್ಕೆ ಇನ್ನಾದ್ರೂ ರಿಲೀಫ್ ಸಿಗತ್ತಾ? ಅತ್ಯಾಚಾರಿಗೆ ವಿಧಿಸಿರ್ತಕ್ಕಂಥ ಗಲ್ಲು ಶಿಕ್ಷೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಸುಪ್ರೀಂನ ತ್ರಿಸದಸ್ಯ ಪೀಠದಿಂದ ಅತ್ಯಂತ ಮಹತ್ವದ ಆದೇಶ. ಗಲ್ಲು ಶಿಕ್ಷೆ ಖಾಯಂ ಆಗಿದೆ. ಸೊ ಅತ್ಯಾಚಾರಿಗಳಿಗೆ ಎಂಥ ಒಂದು ಶಿಕ್ಷೆ ಆಗುತ್ತೆ ಅನ್ನೋದಕ್ಕೆ ಕಳೆದ 2-3 ದಿನಗಳಿಂದ
ಕೋರ್ಟ್ಗಳು ಕೊಡ್ತಾ ಇರ್ತಕ್ಕಂಥ ತೀರ್ಪು ಸಾಕ್ಷಿ. ಸಾಕಷ್ಟು ಪ್ರಬಲವಾದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ್ದೇವೆ, ಆದರೆ ಇನ್ನಷ್ಟು ಕ್ವಿಕ್ ಆಗಬೇಕಾಗಿದೆ. ಈ ಎಲ್ಲ ಪ್ರಕ್ರಿಯೆಗಳು ಇನ್ನಷ್ಟು ಶೀಘ್ರಗತಿಯಲ್ಲಿ ನಡೆದಿದ್ರೆ ಬಹುಶಃ ಇನ್ನಷ್ಟು ತ್ವರಿತವಾಗಿ ನ್ಯಾಯ ಸಿಗ್ತಾ ಇತ್ತು ಅನ್ನೋದು ಈ ದೇಶದ ಜನರ ಆಶಯ. ಅದೇನೇ ಇರಲಿ, ಅತ್ಯಾಚಾರಿಗೆ ವಿಧಿಸಿರ್ತಕ್ಕಂಥ ಗಲ್ಲು ಶಿಕ್ಷೆಯನ್ನ ಸುಪ್ರೀಂ ತ್ರಿಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಅತ್ಯಂತ ಮಹತ್ವದ ತೀರ್ಪಿದು. ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂಥ ಆರೋಪಿಗಳಿಗೆ ಎಂಥ ಕಠಿಣ ಶಿಕ್ಷೆ ಆಗತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಮರುಪರಿಶೀಲನಾ ಅರ್ಜಿಯನ್ನು ವಜಾಗೊಳಿಸಲಾಗಿದೆ, ಗಲ್ಲು ಶಿಕ್ಷೆಯನ್ನೇ ಎತ್ತಿ ಹಿಡಿಯಲಾಗಿದೆ. ಇದೀಗ ಮರುಪರಿಶೀಲನಾ ಅರ್ಜಿ ವಜಾದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ. ಡೆತ್ ವಾರೆಂಟ್ ಕೋರಿರುವ ಬಗ್ಗೆ ತೀರ್ಪು ಪ್ರಕಟ ಆಗುತ್ತೆ. ತಿಹಾರ್ ಜೈಲಿನಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿದೆ. ಆದಷ್ಟು ಬೇಗ ಅದನ್ನ ಈಡೇರಿಸುವಂತಹ ಕೆಲಸ ಆಗುತ್ತೆ, ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಆಗುತ್ತೆ. ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಕೊಡ್ತೇವೆ ಅಂತ ಪಾಟಿಯಾಲ ಹೌಸ್ ಕೋರ್ಟ್ ಹೇಳಿತ್ತು. ಇದೀಗ ಮಧ್ಯಾಹ್ನ 2 ಗಂಟೆಗೆ ತಿಹಾರ್ ಜೈಲಿನಿಂದ ಸಲ್ಲಿಕೆಯಾಗಿರುವ ಈ ಒಂದು ಅರ್ಜಿಯ ತೀರ್ಪು ಬರಲಿದೆ. ಡೆತ್ ವಾರೆಂಟ್ ತೀರ್ಪು ಬರಲಿದೆ. ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಇವರಿಗೆ ವಿಧಿಸಿರ್ತಕ್ಕಂಥ ಗಲ್ಲು ಶಿಕ್ಷೆಯನ್ನ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಡೆಲ್ಲಿ ಕೋರ್ಟ್ನಿಂದ ಅತ್ಯಂತ ಮಹತ್ವದ ತೀರ್ಪು. ಏನಾಗುತ್ತೆ ಈ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ. ನಿರ್ಭಯ ಪ್ರಕರಣದಲ್ಲಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಖಾಯಂ ಆಗಿದೆ. ತಿಹಾರ್ ಜೈಲಿನಿಂದ ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಡೆತ್ ವಾರೆಂಟ್ ವಿಚಾರದಲ್ಲಿ. ಇದೀಗ ಮಧ್ಯಾಹ್ನ 2 ಗಂಟೆಗೆ ಆ ಕುರಿತಾದ ತೀರ್ಪು ಬರುತ್ತೆ. ಹೆಣ್ಣು ಮಕ್ಕಳನ್ನ ಅತ್ಯಾಚಾರಕ್ಕೊಳಪಡಿಸುವವರಿಗೆ, ಕಾನೂನನ್ನ ಮೀರಿ ನಡೆಯುವವರಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ತೀರ್ಪನ್ನ ನ್ಯಾಯಾಲಯ ಕೊಟ್ಟಿದೆ. ಅಷ್ಟೇ ಅಲ್ಲ, ಇದೊಂದು ಅತ್ಯುತ್ತಮವಾದಂತಹ ಪಾಠ ಆಗಬೇಕಾಗತ್ತೆ. ಇನ್ನಾದ್ರೂ ಅತ್ಯಾಚಾರ ಪ್ರಕರಣಗಳು ಕಡಿಮೆ ಆಗ್ತವ? ಮತ್ತು ಈಗಾಗಲೇ 2013ರ ಜಸ್ಟಿಸ್ ವರ್ಮಾ ಅವರು ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಎಷ್ಟು ಬೇಗ ಇವರು ಇಂಪ್ಲಿಮೆಂಟ್ ಮಾಡ್ತಾರೆ, ಈ ಎಲ್ಲ ಪ್ರಶ್ನೆಗಳ ನಡುವೆಯೇ ಇದೀಗ ನಿರ್ಭಯ ಪ್ರಕರಣದ ತೀರ್ಪು ಬಂದಿರತಕ್ಕಂಥದ್ದು. ಮರುಪರಿಶೀಲನಾ ಅರ್ಜಿ ಎಲ್ಲರದ್ದು ಕೂಡ ವಜಾ ಆಗಿದೆ. ಹಾಗಾಗಿ ಅವರಿಗೆ ಗಲ್ಲು ಶಿಕ್ಷೆ ಖಾಯಂ ಆಗಿದೆ. ಇನ್ನೇನಾದ್ರೂ ಕ್ಯೂರೇಟಿವ್ ಅರ್ಜಿ ಸಲ್ಲಿಸ್ತಾರೋ ಏನು ಕಾದು ನೋಡಬೇಕಾಗಿದೆ. ಅದರ ಕಾನೂನಿನ ಪ್ರಕ್ರಿಯೆಗಳು ಏನು ಅನ್ನೋದಿನ್ನಷ್ಟೇ ಗೊತ್ತಾಗಬೇಕಾಗಿದೆ. ಎನಿವೆ, ತಿಹಾರ್ ಜೈಲಿನಿಂದ ಡೆತ್ ವಾರೆಂಟ್ ಏನು ಅರ್ಜಿ ಸಲ್ಲಿಕೆಯಾಗಿತ್ತು, ಆ ಕುರಿತಾದ ತೀರ್ಪನ್ನ ಪಾಟಿಯಾಲ ಹೌಸ್ ಕೋರ್ಟ್ ಕೊಡುವಂಥದ್ದು ಬಾಕಿ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ನೋಡಿಕೊಂಡು ಆ ಕುರಿತಾದ ತೀರ್ಪು ಕೊಡ್ತೀವಿ ಅಂತ ಹೇಳಿದ್ರು. ಇದೀಗ ಮಧ್ಯಾಹ್ನ 2 ಗಂಟೆಗೆ ಪಾಟಿಯಾಲ ಹೌಸ್ ಕೋರ್ಟ್ನಿಂದ ಏನು ಡೆತ್ ವಾರೆಂಟ್ ಕುರಿತಾದ ತೀರ್ಪು ಹೊರಬರುತ್ತೆ. ಸೊ ಹಾಗಾದ್ರೆ ಮಧ್ಯಾಹ್ನ 2 ಗಂಟೆಗೆ ಏನಾಗುತ್ತೆ? ಡೆತ್ ವಾರೆಂಟ್ ಕೋರಿ ಏನು ಅರ್ಜಿ ಸಲ್ಲಿಸಲಾಗಿತ್ತು, ಆ ತೀರ್ಪು ಪ್ರಕಟವಾದ್ರೆ ಗಲ್ಲು ಶಿಕ್ಷೆ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಇಡೀ ದೇಶ ಒಂದು ದೊಡ್ಡ ನಿಟ್ಟುಸಿರನ್ನ ಬಿಟ್ಟಿದೆ ಇವತ್ತು. ಏನಿದೆ ಅಪ್ಡೇಟ್? ಈಗ ಸುಪ್ರೀಂ ಕೋರ್ಟ್ ನಿರ್ಭಯ ಪ್ರಕರಣದ ಆರೋಪಿ ಅಕ್ಷಯ್ ಕುಮಾರ್ ಮರುಪರಿಶೀಲನಾ ಅರ್ಜಿಯನ್ನ ವಜಾಗಿದೆ. ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಮಂದಿ ಸಲ್ಲಿಸಿದಂತಹ ಅರ್ಜಿಗಳು ವಜಾಗಿವೆ. ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲನೆ ಮಾಡಬೇಕು ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪಾಟಿಯಾಲ ಹೌಸ್ ಕೋರ್ಟ್ನಲ್ಲಿ ತಿಹಾರ್ ಜೈಲಿನಿಂದ ಅರ್ಜಿ ಸಲ್ಲಿಸಲಾಗಿತ್ತು ಡೆತ್ ವಾರೆಂಟ್ ಕೋರಿ. ಮಧ್ಯಾಹ್ನ 2 ಗಂಟೆಗೆ ಆ ಒಂದು ಅರ್ಜಿಯ ತೀರ್ಪು ಕೂಡ ಬರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮರುಪರಿಶೀಲನಾ ಅರ್ಜಿಯ ತೀರ್ಪು ಏನು ಬರುತ್ತೆ ನೋಡ್ಕೊಂಡು ಆ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇನ್ನಾದ್ರೂ ನಿರ್ಭಯ ಆತ್ಮಕ್ಕೆ ಶಾಂತಿ ಸಿಗತ್ತಾ? ಅತ್ಯಂತ ಹೀನಾಯವಾಗಿ ನರಳಿ ಜೀವ ಬಿಟ್ಟಿದ್ಲು ಪಾಪ ಹೆಣ್ಣುಮಗಳ ಆತ್ಮಕ್ಕೆ ಇನ್ನಾದ್ರೂ ಶಾಂತಿ ಸಿಗತ್ತಾ? ಇದು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.